ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಹುರುಳಿಕುಪ್ಪಿ ಗ್ರಾಮದಲ್ಲಿ ರವಿವಾರ ಶ್ರೀ ಮೈಲಾರಲಿಂಗೇಶ್ವರ ಶ್ರೀವಾರ ದೇವಸ್ಥಾನದಲ್ಲಿ ರವಿವಾರ ಕಾರ್ತಿಕ ದೀಪೋತ್ಸವ ಸಡಗರ ಸಂಭ್ರಮದಿಂದ ಆಚರಿಸಲಾಗಿದೆ. ದೇವಸ್ಥಾನದಲ್ಲಿ ಬೆಳಿಗ್ಗೆ ಅಭಿಷೇಕ, ವಿವಿಧ ಪೂಜಾ ಕಾರ್ಯಕ್ರಮ ಜರುಗಿತು. ಸಾಯಂಕಾಲ ದೀಪದ ಅಲಂಕಾರ ಹಾಗೂ ಹೂವಿನ ಅಲಂಕಾರದಿಂದ ದೇವಸ್ಥಾನವು ಶೃಂಗಾರಗೊಂಡಿದೆ. ರಾತ್ರಿ 8 ಗಂಟೆಗೆ ನೂರಾರು ಭಕ್ತರುಗಳಿಂದ ದೇವರಿಗೆ ಪಣತಿ ಎಣ್ಣೆ ದೀಪವನ್ನು ಹಚ್ಚುವ ಮೂಲಕ ಜರುಗಿತು. ನಂತರ ಗೌರವಜ್ಜರಿಂದ ದೋಣಿ ತುಂಬಿಸುವ ಕಾರ್ಯಕ್ರಮ ನೆರವೇರಿತು. ನಂತರ ಭಕ್ತರು ದೀವಟ್ಟಿಗೆ ಹಿಡಿದು ಸೇವೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಿಎಸ್ಎಫ್ ಯೋಧನಿಗಾಗಿ ಆಯ್ಕೆಯಾದ ಗ್ರಾಮದ ಟಾಕಪ್ಪ ಬೀರಪ್ಪ ದಂಡಿನ್ ಇವರನ್ನ ಗ್ರಾಮಸ್ಥರು ಸನ್ಮಾನಿಸಲಾಗಿದೆ. ಈ ಸಂದರ್ಭದಲ್ಲಿ ಅರ್ಚಕರು ಆದ ಮಲ್ಲಪ್ಪ ಪಿಳ್ಳಿ, ಅಶೋಕ ಬೇಜೂರ್, ಹೊನ್ನಪ್ಪ ಕೊಳ್ಳವರ್, ಸುಭಾಷ್ ಮಜ್ಜಿಗೆ, ಮಾಂತೇಶ್ ಕೂಡಲ್, ನಿಂಗಪ್ಪ ಎರೆಸಿಮಿ, ದ್ಯಾಮನಗೌಡ್ರು, ನಿಂಗಪ್ಪ ಕೂಡಲ, ಮಂಚುಕೊಪ್ಪದ ನೀಲಪ್ಪ ಹಡ್ಪದ್, ಕರಿಯಪ್ಪ ಬೇಜೂರ್, ನಿಂಗಪ್ಪ ದೇವಸೂರು, ಮಂಜುನಾಥ್ ಸಂದ್ಲಿ, ಫಕೀರೇಶ್ ಪೂಜಾರ, ಸಂಜು ಸದ್ಲಿ, ಉಮೇಶ್ ದೊಡ್ಡಮನಿ, ಶ್ರೀಕಾಂತ್ ಆಟಿನ, ಮಲ್ಲಿನಗೌಡ ಇಂಗಳಗಿ, ರಾಮಣ್ಣ ಮೊತ್ತೂರು, ಸಂತೋಷ್ ಕೂಡಲ, ಗಣೇಶ್ ಬೇಜೂರ್, ಮಲ್ಲೇಶ್ ಹರಿಜನ್, ಹೆಗ್ಗಪ್ಪ ಬಾಲೆಹೊಸೂರು ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.